ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನೆಲ್. ಸೊ ನಾನು ನಿಮಗೆ ಹೇಳಿದ ಪ್ರಕಾರನ ಇವತ್ತು ನಾನು ಯಾವ ಟಾಪಿಕ್ ತೊಗೊಂಡ್ಬಂದೇನೆ ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಬಂದಿರ್ತೈತಿ. ಸೊ ನಂದು ಹೇರ್ ಕೇರ್ ಬಗ್ಗೆ, ಹೇರ್ ಕೇರ್ ಅಂತಲ್ಲ, ನಂದು ಹೇರ್ಸ್ ಬಗ್ಗೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಬೇಕು. ಸೊ ಇದು ನೀವೇನು ನೋಡಾಕತ್ತೀರಲ್ಲ, ಇದು ನಂದು ನ್ಯಾಚುರಲ್ ಹೇರ್ ಅಲ್ಲ. ಇಷ್ಟು ಸ್ಟ್ರೇಟ್ ಇರಲಿಲ್ಲ ನಂದು ಹೇರ್ಸ್. ನನಗೆ ಮುಂಚೆಯಿಂದನು ಕಾಲೇಜ್ ಡೇಸ್ದಿಂದನು ನನಗೆ ಹೇರ್ ಸ್ಮೂತ್ನಿಂಗ್ ಮಾಡ್ಕೋಬೇಕ. ಮುಂಚೆ ಸ್ಮೂತ್ನಿಂಗ್ ಇರಲಿಲ್ಲ, ಸ್ಟ್ರೇಟ್ನಿಂಗ್ ಇತ್ತು. ಸೊ ಸ್ಟ್ರೇಟ್ನಿಂಗ್ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು. ಅದು ಒಂದು ಹೆದರಿಕೆನೂ ಇತ್ತು ನನಗೆ, ಏನು ಹೇರ್ ಏನಾದರೂ ಡ್ಯಾಮೇಜ್ ಆಗಿಬಿಡ್ತೈತೇನೋ ಅಂತ ಹೇಳಿ ಒಂದು ಹೆದರಿಕೆ ಇತ್ತು. ಬಟ್ ಅದಕ್ಕಿಂತ ಮುಂಚೆ ಅಂದ್ರೂ ನಾನು ನಾರ್ಮಲಿ ನಾನು ಹೇರ್ ಸ್ಟ್ರೇಟ್ನಿಂಗ್ ಯೂಸ್ ಮಾಡ್ತಿದ್ನಿ. ಸೊ ನಾನು ಇದು ನಾರ್ಮಲಿ ನಾನು ಯೂಸ್ ಮಾಡೋದು ಹೇರ್ ಸ್ಟ್ರೇಟ್ನಿಂಗ್ ಮುಂಚೆ, ಹೇರ್ ಸ್ಮೂತ್ನಿಂಗ್ ಮಾಡೋಕ್ಕಿಂತ ಮುಂಚೆ ಇದು ವೇಗಾದು ಹೇರ್ ಸ್ಟ್ರೇಟ್ನಿಂಗ್ ಯೂಸ್ ಮಾಡ್ತಿದ್ನಿ. ಯಾಕಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ನಂದು ಹೇರ್ಸ್ ಇತ್ತು ಕರ್ಲಿನೂ ಅಲ್ಲ, ಇತ್ತು ಸ್ಟ್ರೇಟು ಅಲ್ಲ. ಹೆಂಗಂದ್ರೆ ಇತ್ತು ಎರಡು ಸೈಡ್ ಅಲ್ಲ, ಅದು ಒಂದ್ ಸ್ವಲ್ಪ ಮತ್ ಹಿಂಗ್ ಮುಂದ್ ಹಿಂಗ ಇದು ರಿಂಗ್ ಗತ್ಲೆ ಬರ್ತದಲ್ಲ, ಹಂಗ ಭಾಳ. ಅದು ಎಲ್ಲಿ ಹೋಗ್ಬೇಕಂದ್ರೆ ಯಾವ್ದು ಫೋಟೋಸ್ ತಗೋರಿ, ಇಲ್ಲಾಂದ್ರೆ ಏನೋ ನಾರ್ಮಲ್ ವಿಡಿಯೋಸ್ ಮಾಡ್ಬೇಕಂದ್ರೂ ಅದು ಹಿಂಗ ಸಿಂಗ್ ಗತ್ಲೆ ಬಂದ್ ಬಿಡ್ತಿತ್ತು. ನಾ ಏನ್ ಮಾಡ್ತೀನಿ, ಒಂದ್ ಸ್ವಲ್ಪ ನೀರ್ ತಗೊಂಡ್ ಅದನ್ನ ಅಲ್ಲೇ ಮಾಡ್ತಿದ್ನಿ. ಮತ್ ಒಂದ್ 2 ನಿಮಿಷ ಆಗನ ಮತ್ ಅದು ಹಂಗ ಆಗ್ಬಿಡ್ತಿತ್ತು. ಸೊ ಅದು ಹೇರ್ ಸ್ಟ್ರೇಟ್ನಿಂಗ್ ಮಾಡ್ಕೊಂಡು ಅದು ಹೇರ್ ಫಾಲ್ ಆಗಾಕತ್ತೈತ, ಮತ್ತು ಫುಲ್ ಕೆಳಗಡೆ ಎಲ್ಲ ಸ್ಪ್ಲಿಟನ್ಸು ಆಗಾಕತ್ತೈತ. ಸೊ ಇಲ್ಲಿ ಏನ್ ಬೇಕಾದಾಗ್ಲಿ ಅದಂತ ಹೇಳಿ ಹಿಂದ್ ಮುಂದೆ ವಿಚಾರ ಮಾಡ್ಲಾರ್ದ ಇಲ್ಲೇ UK-ನ್ಯಾಗ ನಮ್ದು ಏರಿಯಾನಾಗನ ಒಂದು ಇದನ್ನೈತಿ, ಹೇರ್ ಸ್ಮೂತ್ನಿಂಗ್ ಅದೆಲ್ಲ ಮಾಡ್ತಾರ. ಅವ್ರದ ಚಲೋ ಪಾರ್ಲರ್ ಐತಿ, ಚಲೋ ಐತಿ ಅಂತ ಹೇಳಿ ಹೋದ್ನಿ. ಏನು ವಿಚಾರ ಮಾಡ್ಲಿಲ್ಲ. ಬೇಬಿ ಅಂದ್ರೆ ಪ್ರೆಗ್ನೆನ್ಸಿ ಒಳಗ ನನಗೆ ಅದು ಐಡಿಯಾ ಬಂದಿತ್ತು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೋಬೇಕಂತ ಹೇಳಿ. ಬಟ್ ಪ್ರೆಗ್ನೆನ್ಸಿ ಒಳಗ ನಡೆಯಂಗಿಲ್ಲಲ್ಲ. ಸೊ ಎಲ್ಲ ಅದು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರ ಅಂತ ಹೇಳಿ ನಾನು ವೇಟ್ ಮಾಡಿದ್ನಿ. ಬೇಬಿ ಯಾವಾಗ ಮೇ 6th ನಂದು ಡೆಲಿವರಿ ಆಯ್ತಾ, ಜೂನ್ 4th ಅಂದ್ರನ ಹೋದ್ನಿ ನಾ ಸೀದಾ ಹಸ್ಬೆಂಡಿಗೆ ಹೇಳಾರ್ದನ. ಹಸ್ಬೆಂಡಿಗೆ ಅಂದ್ರೆ ಹೇಳಿದ್ನಿ ನಾನು ಈ ಹೇರ್ ಸ್ಮೂತಿಂಗ್ ಮಾಡಿಸ್ತೇನಂತ. ಬಟ್ ಅವ್ರು ವಾರ್ನ್ ಮಾಡಿದ್ರು, ಅದಕ್ಕೆ ಏನು ಪ್ರಾಬ್ಲಮ್ ಆದ್ರೂ ಎಲ್ಲ ನೀನ ಫೇಸ್ ಮಾಡೋದ್ ನೋಡ ಅಂತ ಹೇಳಿ. ನನಗೆ ತಲೆ ಕೆಟ್ಟ ಬಿಟ್ಟಿತ್ತು. ಎಲ್ಲಿ ಇಷ್ಟು ಚಂದ ದೇಶದೊಳಗ ಒಂದ್ ಚಂದ ಫೋಟೋಸ್ ತಕೊಳಕ್ ಆಗಂಗಿಲ್ಲ, ಏನಿಲ್ಲ, ಬಂದ್ ವಿಡಿಯೋಸ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ನನಗ್ ಒಂಥರ. ಮತ್ತ ಅದು ಟೈಮ್ ಒಂದ್ ಸ್ವಲ್ಪ ಹಂಗ ಇರ್ತೈತಲ್ಲ, ಒಂದ್ ಸ್ವಲ್ಪ ಡಿಪ್ರೆಷನ್ ಒಳಗ ಇರ್ತೈತಿ, ಎಲ್ಲಿ ಹೊರಗೆ ಹೋಗಕ್ ಆಗಂಗಿಲ್ಲ. ಮುಖ ಮತ್ ನನ್ ಕೂದ್ಲ ಎಲ್ಲ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಸೊ ಬೇಡ ಏನ್ ಬೇಕಾದಾಗ್ಲಿ ಮುಂದ್ ನೋಡಕ್ ಬರ್ತೈತೆ ಅಂತೇಳಿ ಹೋದ್ನಿ. ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ. ನೆಕ್ಸ್ಟ್ ಡೇದ ಅಪಾಯಿಂಟ್ಮೆಂಟ್ ಕೊಟ್ಟ. ಆಕ್ಚುಲಿ ನಾನು 2 ತಾರೀಕಿಗೇನೋ ಹೋಗಿದ್ನಿ, ಜೂನ್ 2ಕ್ಕ. ಅವರು 4th ಅಪಾಯಿಂಟ್ಮೆಂಟ್ ಕೊಟ್ಟಿದ್ರ. ಹೋದ್ನಿ, ಮಸ್ತ್ ಎಲ್ಲ ಹೇರ್ ಸ್ಮೂತ್ನಿಂಗ್ ಎಲ್ಲ ಮಾಡ್ಕೊಂಡು ಫುಲ್ ಎಷ್ಟು ಒಂದು 5 hours ಇದನ್ನಿತ್ತದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ. ಅಷ್ಟೋ ತನಕ ನಂದು ಹಾಲತ್ತ ನೀವು ಕೇಳಕ್ ಹೋಗ್ಬೇಡ್ರಿ ಏನೇನಾಗಿತ್ತು ಅಂತ ಹೇಳಿ. ಬೇಬಿಗೆ ಒಂದ್ ಸ್ವಲ್ಪ ಅವ್ನ್ ಹಾಲು ಕುಡಿಸಿ, ಅವ್ನ್ ಹೊಟ್ಟೆ ತುಂಬಾ ಹಾಲು ಕುಡಿಸಿ ಹೋಗಿದ್ನಿ. ಒಂದ್ಸಲ ಬಂದಿದ್ನಿ, ಮತ್ತ ಅದ ಎಲ್ಲ ಹೇರ್ಸ್ಗೆಲ್ಲ ಇದನ್ ಮಾಡಿದ್ಮೇಲೆ ಮತ್ತೊಂದ್ಸಲ ಬಂದ, ಮತ್ ಅವಂಗೆಲ್ಲ ಇದ್ ಮಾಡಿ ಮತ್ ಹೋಗ್ಬಿಟ್ಟಿದ್ನಿ ನಾನು. ಆಮೇಲೆ ಸ್ಟಾರ್ಟಿಂಗ್ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ಸ್ಟಾರ್ಟ್ ಆಯ್ತು ನೋಡ್ರಿ 1 month ಆದ್ಮೇಲೆ. ಕೇಳಕ್ ಹೋಗ್ಬೇಡ್ರಿ, ಫುಲ್ ನಂದ್ ಹೇರ್ಸ್ ಎಲ್ಲ ನಂದೆಲ್ಲ ಇಲ್ಲಿ ಇದನ್ ಕಾಣಾಕತ್ತೈತಿ, ನೀವು ನೋಡ್ಬೋದು. ಎಲ್ಲ ನಂದು ನತ್ತಿ ಕಾಣಾಕತ್ತೈತಿ. ಆ ಪರಿ ಹೇರ್ ಫಾಲ್ ಆಗಾಕತ್ತೈತಲ್ಲ. ಹಿಂಗ್ ಮಾಡಿದ್ರ ಸಾಕು. ಇಲ್ಲಿ ನೋಡ್ರಿ ನಿಮಗ್ ಸುಳ್ಳು ಹೇಳಿದ್ರಾಗ ಆಕ್ಚುಲಿ ನಾನು ಫುಲ್ ಕೋಮ್ ಮಾಡ್ಕೊಂಡ್ ಬಂದೇನಿ. ನಿಮಗ್ ಕಾಣ್ಸಾತೈತಿ ಇಲ್ಲ ಗೊತ್ತಿಲ್ಲ, ಹಿಂಗ್ ಬರೀ ಇಷ್ಟ ಮಾಡಿದ್ರ ಸಾಕು. ನೋಡ್ರಿ ಇಲ್ಲಿ ಬಾಕೆಟ್ ಹೇರ್ ಫಾಲ್ ಆಗತೈತೆ. ಮನಿ ಒಳಗ್ ಎಲ್ಲಿ ನೋಡ್ತೀರಿ, ಕಿಚನ್ ಒಳಗ, ಹಾಲ್ನ್ಯಾಗ, ಬೆಡ್ ಮೇಲೆ, ನಮ್ದು ಪಾಪುಂದು ಬಟ್ಟೆ ಒಳಗ ಎಲ್ಲಾ ಕಡೆ ಫುಲ್ ಕೂದ್ಲ ಉದ್ರಾಕತೈತಿ. ಆಮೇಲೆ ಇದು ಸ್ಟಾರ್ಟ್ ಆಗಿ 1 month ಆದ್ಮೇಲೆ ಸ್ಟಾರ್ಟ್ ಆಯ್ತ. ಬಟ್ ಇನ್ನೂ ಏನ್ ಖುಷಿ ಅಂತಂದ್ರ ಅಟ್ಲೀಸ್ಟ್ ನೋಡಾಕರೆ ಒಂದ್ ಸ್ವಲ್ಪ ಚಂದ ಅನ್ಸಾತೈತಲ್ಲ, ನನಗರೆ ಸ್ಯಾಟಿಸ್ಫ್ಯಾಕ್ಷನ್ ಐತಲ್ಲ ಅಂತ ಅದು ಒಂದ್ ಸಮಾಧಾನ ನನ್ಗ. ಸೊ ಇದನ್ ಹಿಂಗ ಬಿಟ್ರ ಆಗಂಗಿಲ್ಲ ಅಂತ ಹೇಳಿ ಇದೇನು ಅಲ್ಲ, ಇದು ಆಲ್ಮೋಸ್ಟ್ ಇದು ಕಡಿಮೆ ಆಗೈತಿ. ಈಗ ಬರೀ ಇಷ್ಟ ಮಾಡಿದ್ರೆ ಅಷ್ಟೇ, ಒಂದ್ 5-6 ಕೂದ್ಲ ಅಷ್ಟ ಬರ್ತಾವ. ಮುಂಚೆ ಹಿಂಗ ಮಾಡಿದ್ನಿ ಅಂದ್ರೆ ಇಷ್ಟ್ರೊಳಗ ಅರ್ಧ ಕೂದ್ಲ ಬಂದ್ ಬಿಡ್ತಿದ್. ನಂದ್ ಹಿಂಗ್ ಇರ್ಲಿಲ್ಲ ನಂದು ಹೇರ್ಸ್. ನೋಡ್ರಿ ನಿಮ್ಗ್ ಕಾಣ್ಸಾತಿದ್ದಿಲ್ಲ ಗೊತ್ತಿಲ್ಲ ವಿಡಿಯೋನಾಗ, ಬಟ್ ಬಾಳ್ ಕೆಟ್ಟ ಹೇರ್ ಫಾಲ್ ಆಗಾಕತ್ತೈತ. ಸೊ ಇದು ಹಿಂಗ ಬಿಟ್ರ ಆಗಂಗಿಲ್ಲ ಅಂತ ಹೇಳಿ ನಾ ಏನಾದ್ರೂ ಮಾಡ್ಬೇಕಲ್ಲ. ಇನ್ ಮತ್ ಬರೇ ಅದಕ್ಕ ತಲಿಗ್ ಹಚ್ಕೊಳ್ದಂದಲ್ಲ, ಚಲೋ ತಿನ್ಬೇಕು. ನಂದು ಒಂದು ಪ್ರಾಬ್ಲಮ್ ಅದ್ರ, ನಾ ಯಾವ್ದು ಫ್ರೂಟ್ಸ್ ತಿನ್ನಂಗಿಲ್ಲ. ಮೇನ್ ಹೇರ್ಸ್ದ, ಸ್ಕಿನ್ದ, ಮತ್ ನಂದ್ ಹೆಲ್ತ್ದ ಮೇನ್ ಇರೋದನ್ನ ಫ್ರೂಟ್ಸ್ ಮೇಲೆ ಇರ್ತೈತಿ. ನಾ ಫ್ರೂಟ್ಸು ತಿನ್ನಂಗಿಲ್ಲ ನೆಟ್ಗ. ಅದು ಬಿಡ್ರಿ, ಈಗ ನಾನು ಏನೇನ್ ಸ್ಟಾರ್ಟ್ ಮಾಡೇನಂತ ತೋರಿಸ್ತೇನೆ ಬರ್ರಿ ನಿಮಗ್. ಸೊ ಫ್ರೆಂಡ್ಸ್, ನೀವು ನೋಡಾಕತ್ತೀರಲ್ಲ, ಇದು ಇಲ್ಲಿದು ಪ್ರಾಡಕ್ಟ್ ಅಸಿಯೋ ಅಂತ.
ಸೊ ಇದು ಸ್ಟಾರ್ಟಿಂಗ್ ನಾನು ಬಂದ ಮೇಲೆ ನಂದು ಇಂಡಿಯಾದೆಲ್ಲ ಪ್ರಾಡಕ್ಟ್ಸ್ ಖಾಲಿ ಆದ್ಮೇಲೆ ಇದನ್ನ ತಗೊಂಬಂದಿನಿ. ಒಂದು 2 ಇಯರ್ಸಿಂದ ನಾನು ಇದನ್ನ ಹಚ್ಕೊಳತ್ತೀನಿ. ಚಲೋ ಐತಿ, ಬಟ್ ಏನು ನನಗೆ ಅಷ್ಟು ಏನು ಹಿಂಗೆ ಹೇರ್ ಫಾಲ್ ಅದು ಹಿಂಗೆ ನಿಂತಿದ್ದದು ಏನು ಅನ್ನಿಸ್ಲಿಲ್ಲ. ಸೊ ಇದಾಯ್ತಾ, ಇದು ಹೇರ್ ಸಿರಮ್. ಇದನ್ನ ನಾನು ರೆಗ್ಯುಲರೇ ಹಚ್ಕೋತೀನಿ ಹೇರ್ ವಾಶ್ ಆದ್ಮೇಲೆ. ಮತ್ತು ನಾರ್ಮಲಿ ಹೊರಗಡೆ ಹೋಗ್ಬೇಕಂದ್ರೂ ನಾನು ಇದನ್ನ ಹಚ್ಕೋತೀನಿ. ಸೊ ಇದು ಬೆಸ್ಟ್ ಐತಿ. ಆ್ಯಂಡ್ ಇದು ಕೋಕೋನಟ್ ಆಯಿಲ್. ಇದು ನಾನು ಇವಾಗಿಂದ ಅಷ್ಟೇ ಅಲ್ಲ, ನನಗೆ ಬುದ್ಧಿ ಬಂದಾಗಿಂದ, ನಾ ಸಣ್ಣಕ್ಕಿದ್ದಂಗಿಂದ ಮಮ್ಮಿ, ನಮ್ಮ ಅಜ್ಜಿ, ನನ್ನ ಪಾಪುಗಳ್ಗೆ, ನನ್ನ ಗಂಡಗ ಎಲ್ಲರಿಗೂ ಇದನ್ನ ಹಚ್ಚೋದು ನಾನು. ಆಮೇಲೆ ಇದು ಯಾವಾಗಾದ್ರೂ ಅದು ವಿಟಮಿನ್ ಇದು ಕ್ಯಾಪ್ಸೂಲ್ ಐತಲ್ಲ, ಸೊ ಇದನ್ನ ಯಾವಾಗಾದ್ರೂ 1 ಮಂತ್ ಒಳಗೆ ಒಂದ್ಸಲ ಅಷ್ಟು ಹಚ್ಕೋತೇನೆ, ಜಾಸ್ತಿ ಹಚ್ಕೊಳಂಗಿಲ್ಲ. ಆ್ಯಂಡ್ ಇದು ಹೇರ್ ಮಾಸ್ಕ್. ಅದಕ್ಕೆ ಇಲ್ಲಿ ನಾನು ಹೇರ್ ಸ್ಮೂತ್ನಿಂಗ್ ಮಾಡ್ಕೊಂಬಂದೇನಲ್ಲ, ಆಕಿ ಹೇಳಿದ್ಲು ಇದು ಹೇರ್ ಮಾಸ್ಕ್ ಹಚ್ಕೊರಿ, ಒಂದು ಸ್ವಲ್ಪ ಹೇರ್ ಫಾಲ್ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ ಅಂತ ಹೇಳಿ ಹಚ್ಕೊಳಕತ್ತೇನಿ. ಒಂದು ಸ್ವಲ್ಪ ಕಡಿಮೆ ಆಗೈತಿ, ಈಗ ಸ್ಟಾರ್ಟಿಂಗಿಂತನೂ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಆ್ಯಂಡ್ ಇದು ನಾನು ಮೊನ್ನೆ ಇಂಡಿಯಾಗೆ ಹೋಗಿದ್ನಲ್ಲ, ಇದನ್ನ ತಗೊಂಬಂದೇನಿ ನೋಡ್ರಿ ಫ್ರೆಂಡ್ಸ್. ಇನ್ನೂ ಓಪನ್ ಮಾಡಿಲ್ಲ, ಯಾಕಂದ್ರೆ ಇದೆಲ್ಲ ಖಾಲಿ ಆದ್ಮೇಲೆ ಓಪನ್ ಮಾಡ್ಬೇಕಂತ ಹೇಳಿ ಇದನ್ನ ತಗೊಂಬಂದೇನಿ. ಮಮ್ಮ ಅರ್ಥದ್ದು ಹೇರ್ ಫಾಲ್ ಚಲೋ ಐತಂತ ಹೇಳಿದಾರ, ನೋಡೋಣ. ಇನ್ನೂ ಟ್ರೈ ಮಾಡಿಲ್ಲ, ಓಪನ್ ಮಾಡಿಲ್ಲ, ಎಲ್ಲ ಹಂಗೈತಿ. ಅದೆಲ್ಲ ಖಾಲಿ ಆದ್ಮೇಲೆ ಇನ್ನು ಹಚ್ಕೋಬೇಕಂತ ಐತಿ. ಸೊ ನೀವು ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಿ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೈತಿ ಅಂತ ಹೇಳಿ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಸೊ ಯೂಸ್ ಮಾಡ್ತೇನೆ ಜಲ್ದಿ. ಮತ್ತು ಇದ್ರದ್ದು ರಿವ್ಯೂನು ಆದಷ್ಟು ಬೇಗ ಕೊಡ್ತೀನಿ ನಿಮ್ಗೆ. ನೋಡೋಣ ಏನಾಗ್ತೈತಿ ಅಂತ. ತಲೆ ಒಳಗೆ ಪಾಸಿಟಿವ್ ವಿಚಾರ ಐತಿ, ಸೊ ನೋಡೋಣ. ಸೊ ಫ್ರೆಂಡ್ಸ್, ನಾನು ನಿಮಗೆ ಏನು ಹೇಳಕ್ ಬನ್ನಿ ಅಂದ್ರೆ, ಸಡನ್ ಆಗಿ ತಲೆ ಒಳಗೆ ಏನು ಬರ್ತೈತಲ್ಲ ಅದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನನ್ಗತ್ಲೆ ಆಗ್ತೈತಿ. ನೋಡಾಕ ಚಲೋ ಅನಿಸ್ತೈತಿ, ಬಟ್ ಅದ್ರದ್ದು ಒಳಗೆ ನಾವು ಏನು ಅನ್ಭವಿಸ್ತೇವಲ್ಲ, ಅದು ನೋಡಾರ್ಗೆ ಎಲ್ಲಾರ್ಗು ಚಂದ ಅನಿಸ್ತೈತಿ. ಹಾ, ಮಸ್ತ್ ಅದಾವಪ್ಪ ಹೇರ್ಸ್, ಚಲೋ ಐತಿ ಅಂತ ಅನಿಸ್ತೈತಿ. ಬಟ್ ಅದು ಹೇರ್ ಫಾಲ್ ಅದು ನೋಡಿದ್ಮೇಲೆ, ಅದು ಕಣ್ಣಾರೆ ನೋಡ್ತೇವಲ್ಲ, ಅದು ಕೂದ್ಲ ಬಿಚ್ಚೋದ, ಅದು ಇಷ್ಟು ಕೆಟ್ಟ ಅನಿಸ್ತೈತಲ್ಲ. ಯಾಕಂದ್ರೆ ಮುಂಚೆ ನಾನು ಸ್ಮೂತ್ನಿಂಗ್ ಮಾಡೋಕ್ಕಿಂತ ಮುಂಚೆ ನಂದು ಹೇರ್ಸ್ ಬಿಚ್ಚೋದಂದ್ರೆ ಎಷ್ಟು ಮಸ್ತ್ ಇತ್ತಂದ್ರೆ, ನಂದು ಹಿಂಗೆ ಕೈ ಒಳಗೆ ಸಿಕ್ತಿರ್ಲಿಲ್ಲ ಕೂದ್ಲ. ಹಿಂಗೆ ಹಿಡ್ಕೊಂಡ್ರೆ ಕೈ ಒಳಗೆ ಸಿಕ್ತಿರ್ಲಿಲ್ಲ. ಈಗ ಎಲ್ಲ ಸೇರಿ ಇಷ್ಟು ಆಗಂಗಿಲ್ಲ ನೋಡ್ರಿ, ಇಷ್ಟು ಉಳ್ದೈತಿ. ಇನ್ನು ಇವು ಪೂರ್ತಿ ಹೋಗ್ಬಾರ್ದಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದೇನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾನೆಲ್ಲ ರಿಸರ್ಚ್ ಮಾಡಿದ್ನಿ. ಮತ್ತು ನಂದು ಒಬ್ರು ಡಾಕ್ಟರ್ ಇದಾರ, ನಾನು ಅವ್ರಿಗೂ ಕೇಳಿದ್ನಿ. ಅವ್ರು ಹೇಳಿದ್ರು ಚಲೋ ತಂಗಿ ಮೇನ್ ತಿನ್ಬೇಕಂತ. ಮೇನ್ ನಾವು ಹೊರಗಡೆ ಎಷ್ಟು ಮಾಡ್ತೇವಲ್ಲ ಅದಕ್ಕಿಂತ ಒಂದು 80% ಜಾಸ್ತಿ ನಾವು ಏನು ತಿಂತೇವಲ್ಲ ಅದ್ರ ಮೇಲೆ ಇರ್ತೈತಿ. ಮತ್ತು ಸ್ಟ್ರೆಸ್, ನೀರು ಜಾಸ್ತಿ ಕುಡಿ ಅಂತ ಹೇಳಿದಾರೆ. ಈ ಥಂಡಿ ಒಳಗೂ ನೀರು ಕುಡಿಯೋಕ್ಕಾಗಂಗಿಲ್ಲ, ಬಟ್ ಆದರೂ ನಾನು ಇವಾಗ ಡೈಲಿ 2.5 3 ಲೀಟರ್ ನೀರು ಕುಡಿಯಾಕತ್ತೇನಿ. ಆಮೇಲೆ ಮತ್ತೇನ ಸೇಮ್ ಅದ ನಾನು ಲಾಸ್ಟ್ ವಿಡಿಯೋನಾಗ ಹೇಳಿದ ಪ್ರಕಾರನ ಮಲ್ಕೊಳ್ಳೋವಾಗದು ಪಿಲ್ಲೋ ಕವರ್ದು ಆಯಿತು, ಅದು ಸ್ಕಿನ್ನಿಗೂ ಆಯಿತು ಮತ್ತು ಹೇರ್ಸಿಗೂ ಇಫೆಕ್ಟ್ ಆಗ್ತೈತಿ. ಸೊ ಅದನ್ನ ಮೇಲೆ ಮೇಲೆ ವಾಶ್ ಮಾಡ್ತಾ ಇರ್ಬೇಕು. ಆಮೇಲೆ ಸ್ಟ್ರೆಸ್ ಏನು ತೊಗೊಳಕ್ಕೆ ಹೋಗ್ಬಾರ್ದು. ನಾವು ಹೇಳ್ತೀವಿ ಸ್ಟ್ರೆಸ್ ತೊಗೋಬೇಡ್ರಿ ಅಂತ ಹೇಳಿ, ನಾನು ಹೇಳ್ತೇನೆ ಸ್ಟ್ರೆಸ್ ತೊಗೋಬಾರ್ದು ಅಂತ. ಆದರೆ ಇಷ್ಟು ಸ್ಟ್ರೆಸ್ ಇರ್ತೈತಲ್ಲ ಹೇಳ್ತೇನೆ. ಇವಾಗ ನಾನು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಮೈಂಡ್ ಒಂದು ಸ್ವಲ್ಪ ಡೈವರ್ಟ್ ಆಗೈತಿ ನಂದು. ಇಲ್ಲ ಅಂತಂದ್ರೆ ಯಾವಾಗಲೂ ಮನೆ ಒಳಗೆ ಇರೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತು ಎಷ್ಟಂತ ಫೋನ್ ನೋಡ್ತೀರಿ, ಎಷ್ಟಂತ ಟಿ ವಿ ನೋಡ್ತೀರಿ, ಅದು ಒಂಥರ ಆಗ್ಬಿಡ್ತೈತಿ. ಇಂಡಿಯಾನಾಗ ಇದ್ದಾಗ ಹೆಂಗೆ ಫುಲ್ ಫ್ರೀ ಬಿಟ್ಟಿರ್ತಾರ, ಯಾವಾಗ ಬೇಜಾರಾಯ್ತ ಗಾಡಿ ತಗೋ ಹೋಗಿ ನಡಿ ಮಾರ್ಕೆಟಿಗೆ ಹೋಗ, ತಿನ್ನಾಕ್ ಹೋಗ, ಅಡ್ಡಾಡಕ್ ಹೋಗ, ತಂಗಿ ಮಮ್ಮಿ ಪಪ್ಪ ಅವ್ರು ಇವ್ರು ಅನ್ಕೊಂತ ಮನಿ ಎಲ್ಲ ಫುಲ್ ಇರ್ತಿತ್ತ. ಬಟ್ ಇವಾಗ ಇಲ್ಲಿ ಬಂದ ಮೇಲೆ ಯಾರು ಇಲ್ಲ, ಮುಖ ನೋಡಾಕು ಸಿಗಂಗಿಲ್ಲ. ಬಿಟ್ರೆ ನನ್ನ ಮಕ್ಕಳ ಮುಖ ನೋಡ್ಬೇಕು, ನನ್ನ ಗಂಡನ ಮುಖ ನೋಡ್ಬೇಕು, ಮುಗಿದ್ದು. ಇಲ್ಲ ಅಪ್ಪಿ ತಪ್ಪಿ ಅಂತಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇಲ್ಲೇ ಇರ್ತಾರ, ಅವ್ರು ಯಾವಾಗಾದ್ರೂ ಬರ್ತಿರ್ತಾರ ಮನಿಗೆ. ಅವ್ರು ಬಂದಾಗಂತೂ ನನಗೆ ಇಷ್ಟು ಖುಷಿ ಆಗ್ತದಲ್ಲ, ಅವ್ರನ್ನ ಮನಿಯಿಂದ ಕಳ್ಸಾಕನು ಮನಸ್ಸು ಬರಂಗಿಲ್ಲ, ಅಷ್ಟು ಚಲೋ ಅನಿಸ್ತೈತಿ ಯಾರಾದ್ರೂ ಮನಿಗೆ ಬಂದ್ರಂದ್ರ. ಸೊ ಸ್ಟ್ರೆಸ್ ತಗೊಳಕ್ ಹೋಗ್ಬಾರ್ದು. ಆದಷ್ಟು ಕಡಿಮೆ ಮಾಡಿದ್ದೀನಿ. ಒಂದು ಸ್ವಲ್ಪ ಇವಾಗ ಎಲ್ಲಾನು ಸ್ಟಾರ್ಟ್ ಮಾಡ್ಬೇಕಾಗೈತಿ. ನಾನು ಹೇರ್ಸ್ದಾಯ್ತು, ಸ್ಕಿನ್ನದಾಯ್ತು, ನಂದು ಹೆಲ್ತ್ದಾಯ್ತು, ಮತ್ತು ಡಯಟ್ದಾಯ್ತು, ಪ್ರತಿಯೊಂದು ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ಪ್ರೆಗ್ನೆಂಟ್ ಆದ್ಮೇಲಿಂದ ಇನ್ನೂ ಮಟನು, ಈಗ ಬೇಬಿ 6 ಮಂತ್ಸ್ ಆಗೋ ಮಟನು ನಾ ಫುಲ್ ವಿಚಾರ ಬಿಟ್ಬಿಟ್ಟಿದ್ನಿ. ಬಟ್ ಇವಾಗ ಹಂಗೆ ಮಾಡಂಗಿಲ್ಲ ನಾನು. ಫಸ್ಟ್ ಪ್ರಿಯಾರಿಟಿ ನನ್ನ ಮಕ್ಕಳು, ನನ್ನ ಗಂಡ ಮತ್ತು ನಾನು. ಇಲ್ಲಿ ಏನೈತಿ ಇಷ್ಟ ಮಾಡ್ಬೇಕಲ್ಲ ನಾವು. ನಮ್ದು ಹೆಲ್ತ್ ನಾವು ನೋಡ್ಕೊಲಿಲ್ಲ ಅಂದ್ರೆ ಯಾರು ನೋಡ್ಕೋತಾರ? ಸೊ ನೀವು ಇನ್ಮೇಲೆ ನಿಮ್ದು ಹೇರ್ಸ್ದಾಯ್ತು, ಸ್ಕಿನ್ದಾಯ್ತು ಚಲೋ ತಂಗಿ ನೋಡ್ಕೋರಿ. ಅದು ಇದು ಏನು ಹಚ್ಕೊಳಕ್ ಹೋಗ್ಬೇಡ್ರಿ. ನಾ ಮಾಡಿದ್ದು ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬೇಡ್ರಿ. ಮತ್ತು ಮತ್ತೇನಿತ್ತ ಹೇಳೋದು, ಇಷ್ಟ ಅನ್ಕೋತೇನಿ.
ಸೊ ಎಲ್ಲರೂ ಆರಾಮಾಗಿರ್ರಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ನನಗೆ ಕೇಳೋದಿತ್ತಂದ್ರೆ ನನಗೆ ಕಮೆಂಟ್ ಮಾಡ್ರಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋನಾಗ. ಬಾಯ್.